ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರ್ಯಾರ ಮನೆಯಲ್ಲಿ ಮಕ್ಕಳು ಅಡಿಕ್ಟ್ ಆಗ್ಯಾರಲ್ರಿ, ಆ ಎಲ್ಲ ತಂದೆ ತಾಯಿ ಈ ವಿಡಿಯೋನ ಜರೂರು ನೋಡ್ರಿ. ಇಲ್ಲೇ ನಮ್ಮ ಹತ್ರ ಒಂದಿಷ್ಟು ಒಂದು ಬೇರೆ ಭಾಷೆಯಲ್ಲಿದ್ದಂಥ ಒಂದಿಷ್ಟು ಕ್ಲಿಪ್ ಬಂದಿದ್ದು, ಅದು ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಕನ್ನಡದಲ್ಲಿ ಹೇಳತ್ತೀನಿ ನೋಡ್ರಿ. ಈ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆದಂಥ ಮಕ್ಕಳು ಅಡ್ಮಿಟ್ ಆಗ್ಯಾರ. ಇಲ್ಲೇ ಅವ್ರ ಆ್ಯಕ್ಷನೂ ಬೇರೆ ಐತಿ, ಅವರೊಂದು ಸ್ಥಿತಿನೂ ಸರಿಯಾಗಿಲ್ಲ. ಒಂದು ಮಗುವಿಗೆ ಟ್ಯೂಮರ್ ಆಗೈತಿ, ಇನ್ನೊಂದು ಮಗುವಿನ ಕಣ್ಣು ಹೋಗೈತಿ, ಇನ್ನೊಂದು ಮಗು ಮಕ್ಕೊಂಡಲ್ಲೇ ಆ್ಯಕ್ಷನ್ ಮಾಡುತ್ತೆ, ಇನ್ನೊಂದು ಮಗು ವಿಚಲಿತ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ, ಆ ಮಗುವಿನಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗಿದ್ದರಿಂದ ಅದರ ಒಂದು ವಿದ್ಯುತ್ ತರಂಗಗಳು ಆ ಮಗುವಿನ ಮೆದುಳಿನ ಮೇಲೆ, ರಕ್ತನಾಳಗಳ ಮೇಲೆ, ಹೃದಯದ ಮೇಲೆ ಅದರ ಎಫೆಕ್ಟ್ ಆಗಿ ಅದು ಈ ಥರ ಆಗ್ತೈತಿ ರೀ. ಹೀಗಾಗಿ ದಯವಿಟ್ಟು ಆ ಮಗುವಿನ ಶಕ್ತಿಗೂ ಈ ಅಲ್ಟ್ರಾ ಯು ವಿ ರೇಸಿನ ಇದಕ್ಕೂ ಶಕ್ತಿಗೂ ವಿರುದ್ಧವಾಗಿರೋದ್ರಿಂದ ಆ ಮಕ್ಕಳಿಗೆ ಅದು ತಾಳ್ಕೊಳಕ್ಕೆ ಶಕ್ತಿ ಇರೋದಿಲ್ಲ ರೀ. ಹಿಂಗಾಗಿ ದಯವಿಟ್ಟು ನೋಡ್ರಿ, ಈ ಮಗು ಹೆಂಗೆ ಅಲ್ಲಾಡ್ತೈತೆ ನೋಡ್ರಿ. ಇದು ಮೊಬೈಲ್ ಬಿಡಾಕ್ತಾ ಇರಲಿಲ್ಲ. ಈಗ ಮಗು ಏನೋ ಕೇಳ್ತದೆ ತಿಳ್ಕೊಂಡು ನೀವು ಪಾಲಕರಾದವರು ಮೊಬೈಲ್ ಕೊಡಿಸ್ಬಿಡ್ತೀರಿ ಅವರಿಗೆ. ಆದ್ರೆ ಆ ಮಕ್ಕಳ ಮನಸ್ಸಿನ ಮೇಲೆ ಏನಾಗ್ತೈತಿ, ಅವನ ಒಂದು ಆರೋಗ್ಯದ ಮೇಲೆ ಏನಾಗ್ತೈತಿ ಅನ್ನೋದು ಒಬ್ಬರು ವಿಚಾರ ಮಾಡಂಗಿಲ್ಲ. ನಾನು ಎಲ್ಲರೂ ಬಸ್ಸಿಗೆ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿನೂ ಸಹಿತ ಪಾಲಕರ ಮಗುವಿನ ಕೈಯಾಗ ಮೊಬೈಲ್ ಕೊಟ್ಟು ಕುಂದ್ರೋದನ್ನು ನಾನು ಸಾಕಷ್ಟು ಬಸ್ಗಳಲ್ಲಿ ನೋಡೀನಿ. ಆದರೆ ಈಗ ನಾ ಮಕ್ಕಳಿಗಾದರೂ ಏನು ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಮಕ್ಕಳು ಮೊಬೈಲ್ ನೋಡಬೇಡ್ರಿ ಮಕ್ಕಳು. ಯಾಕಂತಂದ್ರೆ ನೋಡಿ, ಈ ಮಕ್ಕಳ ಸ್ಥಿತಿ ನೋಡ್ರಿ ನೀವು. ಅವರು ಎಷ್ಟು ಒಂದು ಸರಿ ನಮ್ಮ ಶರೀರಕ್ಕೆ ಒಂದು ಎಲ್ಲ ನಮ್ಮ ವ್ಯವಸ್ಥೆ ಕೆಟ್ಟಂತಂದ್ರೆ ಮತ್ತೆ ರಿಪೇರಿ ಆಗ್ಬೇಕಂತಂದ್ರೆ ಸಾಕಷ್ಟು ಲಕ್ಷ ಗಂಟೆ ಹಣ ಸುರಿಬೇಕು. ಮತ್ತು ಒಳ್ಳೆ ಮೊದಲನೇ ಸ್ಥಿತಿಗೆ ಬರ್ತಾರನ್ನೋ ಗ್ಯಾರಂಟಿನೇ ಇರುವುದಿಲ್ಲ. ಅದರ ಬದಲಾಗಿ ದೇವರು ಕೊಟ್ಟಂಥ ಈ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋನು. ನಮಗೇನು ಬೇಕು ಆ್ಯಕ್ಚುಲಿ ಸಣ್ಣ ಮಕ್ಕಳಿಗೆ ಮೊಬೈಲಿನ ಅವಶ್ಯಕತೆ ಏನೈತಿ, ಪಾಲಕರಾದವ್ರು ಯಾಕೆ ತಿಳ್ಕೊಳಂಗಿಲ್ಲ. ಅವರಿಗೆ ಕೊಡಿಸ್ತೀರಿ, ಅವ್ರು ಅಡಿಕ್ಟ್ ಆಗ್ತಾರೆ. ಎತ್ತಾಗಾರ ಸುಮ್ಮನೆ ಕುಂತ್ರೆ ಸಾಕಂತೇಳಿ ಕೊಡಿಸ್ತೀರಿ. ಆದರೆ ಅವರು ಆರೋಗ್ಯ ಕೆಟ್ಟಂತಂದ್ರೆ ಅವರ ಒಂದು ಜೀವನಾನ ಇಲ್ಲ ಅಂತಂದ್ರೆ ನೀವು ಏನು ಗಳಿಸಿ ಏನು ಮಾಡೋರು? ಅವ್ರಿಗೆ ಎಜುಕೇಷನ್ ತೊಗೊಳಕ್ಕೆ ಶಕ್ತಿ ಇಲ್ಲ, ಮೆದುಳೊಳಗೆ ಶಕ್ತಿ ಇಲ್ಲ, ಓದಕ್ಕೆ ಶಕ್ತಿ ಇಲ್ಲ, ಬರೆಯೋಕ್ಕೆ ಶಕ್ತಿ ಇಲ್ಲ. ಆ ಮಗುನ ಒಂದು ಡೆಡ್ ಬಾಡಿ ಥರ ಆಗಿಬಿಡ್ತೈತಿ. ಹಿಂಗಾಗಿ ನಿಮ್ಮ ಜೀವನಾನ, ನಿಮ್ಮ ಮಕ್ಕಳ ಜೀವನ ನರಕ ಆದ್ರೆ ನಿಮ್ಮ ಮನೆ ಜೀವನನೂ ನರಕ ಆಗದಂಗೆ ಆಕೈತ್ರಿ. ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡ್ಸಕ್ಕೆ ಹೋಗ್ಬೇಡ್ರಿ. ಆ ಮೊಬೈಲ್ ಕೊಡಿಸುವಂಥ ಉದ್ದೇಶ ಏನು? ಅವ್ರಿಗೆ ಅಜ್ಜಿ ತಾತನ ಕತಿ ಹೇಳೋದಾಗಿರಲಿ, ಮೊದಲಿನ ಕಾಲದೊಳಗೆ ಹೆಂಗೆ ಮನೆ ಹಿರಿಯರು ಅವ್ರ ಜೋಡಿ ಇರ್ತಿದ್ದಿಲ್ಲ, ಹಂಗೆ ನೀವು ಮನೆಯಲ್ಲಿ ಹಿರಿಯರನ್ನ ಇಟ್ಕೊಳ್ಳೋರಿ. ಮಕ್ಕಳಿದ್ದವರು ಮನೆಯಲ್ಲಿ ಹಿರಿಯರ ಜೋಡಿ ಅವ್ರಿಗೆ ವ್ಯವಹಾರ ಮಾಡಿಸ್ರಿ, ಅವ್ರಿಗೆ ಕತ್ತಿ ಹೇಳಿಸ್ರಿ. ಅದ್ರ ಬದಲಿ ಮನೆಯಲ್ಲಿ ಯಾರು ಹಿರಿಯರು ಇರ್ಲ ಕಾರಣ ಆ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗ್ತಾರೆ. ಅದು ಒಂದು ಟ್ರೆಂಡ್ ನಡೆದು ಬಿಟ್ಟೈತ್ರಿ ಈಗ. ಹಿಂಗಾಗಿ ಎಷ್ಟು ನಾವು ಮೊದಲಿನ ಸಂಸ್ಕೃತಿಯನ್ನು ಮರ್ಕೊಂತ ಹೋಗ್ತೀವಲ್ಲ, ನಮ್ಮ ಮನೆಯೂ ನರಕ ಆಗ್ತೈತೆ. ನಾಲ್ಕು ಇವೆಲ್ಲ ವಿಡಿಯೋನ ಸಾಕ್ಷಿ ಅದಾವ್ರಿ. ಮನೆಯಲ್ಲಿ ಹಿರಿಯರು ಇರ್ತಾರ, ಅತ್ತಿ ಮಾವ ಇರ್ತಾರ, ನಮ್ಮ ಜೋಡಿ ಅವ್ರು ಸೆಟ್ ಆಗುದಿಲ್ಲ ಅಂತ ಅವ್ರನ್ನ ನಾವು ಮನೆ ಬಿಟ್ಟು ಓಡಿಸ್ತೀವಿ. ಅವರು ಈಗ ಮಕ್ಕಳು ಮತ್ತೆ ಏನು ತಮಗೂ ಮಾತಾಡಕ್ಕೆ, ಮಕ್ಕಳ ಜೋಡಿ ಮಾತಾಡಕ್ಕೆ ಟೈಮ್ ಇಲ್ಲ. ಹಿಂಗಾಗಿ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗ್ತಾವೆ. ಅದ್ರ ಬದಲಿ ನಾವು ಮೊದಲಿನ ಸಂಸ್ಕೃತಿಯನ್ನು ಯಾಕೆ ಉಳಿಸ್ಕೋಬಾರ್ದು? ಮಕ್ಕಳಿಗೆ ಪ್ರೀತಿ ವಿಶ್ವಾಸ ತೋರುವಂಥ ಅಜ್ಜಿ ಮನೆಯಲ್ಲಿ ಇರಬೇಕು. ನೀವು ಸಹಿತ ಮಕ್ಕಳಿಗೆ ಒಂದಿಷ್ಟು ದಿನಕ್ಕೆ ಒಂದಿಷ್ಟು ಸಮಯ ಕೊಡಬೇಕು. ಹಿಂಗಾದಾಗ ಮಕ್ಕಳು ಏನಾಗ್ತವೆ, ಮೊದಲನೇದಾಗಿ ಅವ್ರಿಗೆ ಮೊಬೈಲ್ ಕೊಡಿಸುವಂಥ ಅವಶ್ಯಕತೆನೇ ಇಲ್ರಿ. ಕೊಡಿಸಿದ್ರಂದ್ರೆ ಆ ಮಕ್ಕಳು ಈ ಥರ ಅಡಿಕ್ಟ್ ಆಗ್ತಾವೆ. ನೋಡ್ತೀರಿ ನೀವು ವಿಡಿಯೋದೊಳಗೆ, ಆ ಮಕ್ಕಳು ಮೊಬೈಲ್ ಬಿಡಾಕ್ತಾ ಇರಲಿಲ್ಲ, ಕೈಯೊಳಗಿನ ಮೊಬೈಲ್ ಬಿಡಾಕ್ತಾ ಇರಲಿಲ್ಲ, ಮಕ್ಕೊಂಡಲ್ಲಿ ಮೊಬೈಲು. ಅವನ ಸ್ಥಿತಿ ಏನಾಗ್ತೈತಿ ರೀ. ದಯವಿಟ್ಟು ಮಕ್ಕಳು ನೋಡ್ರಿ ಈ ವಿಡಿಯೋನ, ಪಾಲಕರು ನೋಡ್ರಿ. ನೋಡಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆದರೂ ಆ ಮಕ್ಕಳ ಜೀವ ಉಳಿಲಿ ಅನ್ನೋದೇ ನನ್ನದೊಂದು ಕಳಕಳಿಯ ವಿನಂತಿ ನೋಡ್ರಿ. ಆಮೇಲೆ ನಾನು ಇನ್ನೊಂದು ನಮ್ಮ ಸರ್ಕಾರದವರಿಗೂ ನಾನು ಇನ್ನೊಂದು ವಿನಂತಿ ಮಾಡ್ಕೊತೀನಿ ರೀ. ಈ ಕೆಟ್ಟ ಗೇಮ್ಗಳನ್ನು ಬ್ಯಾನ್ ಮಾಡ್ಬೇಕ್ರಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಗೇಮ್ಗಳು ಮಕ್ಕಳನ್ನ ಹುಚ್ಚರನ್ನಾಗಿ ಮಾಡಾಕುಂತಾವು. ಅದರ ಅವಶ್ಯಕತೆ ಇಲ್ಲ. ಈಗ ಏನಪ್ಪಾ ಅಂತಂದ್ರೆ ಅವ್ರ ಮೆದುಳಿಗೆ ಒಂದು ಬುದ್ಧಿ ಕಸರತ್ತು ಕೊಡುವಂಥ ಒಳ್ಳೆ ಏನಪ್ಪಾ ಅಂದ್ರೆ ಶಾಲೆಯಲ್ಲೇನ ಕಸರತ್ತು ಆಗಬೇಕು. ಅದ್ರ ಮೊಬೈಲ್ನೊಳಗೆ ಅದನ್ನು ಅವ್ರಿಗೇನು ಮೆದುಳಿನ ಕಸರತ್ತು ಮಾಡಕ್ಕೆ ಹೋಗಿ ಅವ್ರ ಇಡೀ ಶರೀರದ ಅಂಗಾಂಗಗಳ ಮೇಲೆ ಎಫೆಕ್ಟ್ ಆಕೈತಿ. ಅದರಲ್ಲಿರುವಂಥ ಯು ವಿ ರೇಸು ಶರೀರದ ಎಲ್ಲ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗಿ ರಕ್ತ ಸಂಚಾರಕ್ಕೆ ಕುಂಠಿತ ಆಗ್ತೈತಿ. ದಯವಿಟ್ಟು ಇಂಥ ಕೆಟ್ಟ ಗೇಮ್ಗಳನ್ನು ಸರ್ಕಾರದವರು ಬ್ಯಾನ್ ಮಾಡಿದ್ರೆ ಮಕ್ಕಳು ಎಷ್ಟೊಂದು ಮಕ್ಕಳ ಜೀವನ ಉಳಿತೈತೆ ಅನ್ನೋದು ಇದು ಒಂದು ನನ್ನ ಕಳಕಳಿಯ ವಿನಂತಿ ನೋಡ್ರಿ. ಸಾಧ್ಯ ಆದ್ರೆ ಬ್ಯಾನ್ ಮಾಡಿದ್ರೆ ಭಾಳ ಚಲೋ ಆಕೈತೆ ಅಂತೇಳಿ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ, ಮಕ್ಕಳಿಗೆ ಶೇರ್ ಮಾಡಿರಿ. ಮಕ್ಕಳೇ ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಅಂದರೆ ನೀವು ಜಾಣರಾಗ್ತೀರಿ, ಯಾವುದೇ ಥರದ ನಿಮ್ಮ ಒಂದು ಜೀವನವನ್ನು ಉಳಿಸ್ಕೊಳ್ತೀರಿ ಅನ್ನೋದೇ ನನ್ನದೊಂದು ಕಳಕಳಿ ವಿನಂತಿ ರೀ. ನೋಡ್ರಿ, ಇವನಿಗೆ ಬ್ರೈನ್ ಟ್ಯೂಮರ್ ಆಗೈತಿ.
ಏನು ಬಂತು ನಮಗೆಲ್ಲ ಬಂದ ಮೇಲೆ ನಾವು ಜೀವನ ಬದುಕ್ಯಾರ ಏನು ಮಾಡೋದು? ತಂದೆ ತಾಯಿ ಬಡವ್ರು ಇದ್ರಂದ್ರೂ ಅವ್ರ ಜೀವನ ಮುಗ್ದ ಹೋತು. ಬಟ್ಟಿ ಕಟ್ಟಿ ಒಂದು ಹೊತ್ತಿಗೆ ಊಟನೂ ಕೊಡುವಂಥ ಶಕ್ತಿ ಇರಲಾರ್ದಂಥ ತಂದೆ ತಾಯಿ ಇಂಥ ದೊಡ್ಡ ದೊಡ್ಡ ಜಡ್ಡುಗಳು ಇಂತಿಂಥ ದೊಡ್ಡ ದೊಡ್ಡ ರೋಗಗಳು ಬಂದ್ರಂದ್ರೆ ಅವ್ರು ಆಸ್ಪತ್ರೆಗಾರ ಎಲ್ಲಿಂದ ತೋರಿಸ್ಬೇಕು? ಹಣಾರ ಎಲ್ಲಿಂದ ಬರ್ತೈತೆ ಅವ್ರಿಗೆ? ಈಗ ನೋಡ್ರಿ, ಉದಾಹರಣೆಗಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಊಟ ಯಾಕೆ ಮಾಡಿಲ್ಲಪ್ಪ ಅಂತಂದ್ರೆ ನಮ್ಮವ್ವಾರ ಶಾಲೆ ಊಟ ಐತಂತೂ ಹೋಗಂತ ಹೇಳಿ ಕಳಿಸಿದ್ರಿ ಅಂತಂತೀರಿ. ಆದ್ರೆ ಮಕ್ಕಳಲ್ಲಿ ಮೊಬೈಲ್ ಕೊಡಿಸಿದ್ರೆ ಅವ್ರಿಗೆ ಲಕ್ಷ ಹಾಕಿ ದವಾಖಾನಿಗೆ ಯಾವಾಗ ತೋರಿಸುವರು ನೀವು? ನಿಮ್ಮ ಮಗುವಿನ ಜೀವನನ ಹಾಳಾಕೈತಿ. ಮಗುವಿನ ಜೀವನ ಹಾಳಾತಂದ್ರೆ ನಿಮ್ಮ ಮನೆ ಮಂದಿ ನಮ್ಮ ನೆಮ್ಮದಿ ಸಂತೋಷ ಹೋಗುತ್ತೆ. ಮಕ್ಕಳು ಇರ್ಲಾರ್ದಂಥ ಜೀವನ ಎಂತಾದ್ರಿ ಅದು? ದಯವಿಟ್ಟು ಪಾಲಕರೇ ಮತ್ತು ಮಕ್ಕಳಿಗೆ ಎಚ್ಚೆತ್ಕೊಳ್ಳಿ ಅಂಥೇಳಿ ನಂದೊಂದು ಕಳಕಳಿಯ ವಿನಂತಿರಿ. ಸಣ್ಣ ಮಕ್ಕಳ ಸ್ಥಿತಿ ಇದು ಆದ್ರೆ ದೊಡ್ಡ ಕಾಲೇಜಿನ ಮಕ್ಕಳ ಸ್ಥಿತಿ ಅಂತೂ ಇನ್ನೂ ಬೇರೆ ಆಗ್ತೈತೆ ರೀ. ಅವ್ರಿಗಂತೂ ಒಂದು ಜೀವನ ರೂಪಿಸ್ಕೊಳ್ಳುವಂಥ ಒಂದು ಸಮಯ ರೀ ಅದು, ಅತ್ಯಮೂಲ್ಯ ಸಮಯ. ಅಂಥ ಸಮಯದೊಳಗೆ ಅವ್ರಿಗೆ ಅದು ಸಿನಿಮಾದಲ್ಲಿ ಅದು ಏನೋ ಒಂದು ಕೆಟ್ಟ ಸೀನ್ಗಳನ್ನು ನೋಡಿ ಅವ್ರ ಮನಸ್ಸು ವ್ಯಗ್ರಾಗಿ ಅಭ್ಯಾಸದಲ್ಲಿ ತೊಡಕುಂಟಾಗಿ ಅವರು ಓದುವುದನ್ನು ಬಿಟ್ಬಿಡುವಂಥ ಅಥವಾ ಅದರಲ್ಲಿ ಕಾಣುವಂಥ ಸೀನ್ಗಳನ್ನು ನೋಡಿ ಅದರಂಗೆ ಮಾಡೋಕ್ಕೆ ಹೋಗಿ ತಮ್ಮ ಜೀವನವನ್ನು ನರಕಾನು ಮಾಡ್ಕೊತಾರೆ ರೀ. ಟೋಟಲ್ ಇದು ಮೊಬೈಲ್ ಎಷ್ಟು ಒಳ್ಳೇದೈತಲ್ರಿ ಅಷ್ಟೇ ಕೆಟ್ಟದ್ದು ಐತಿ. ಹೀಗಾಗಿ ಯಾವುದಾದ್ರೂ ಮಿತಿ ಅಂತ ಇರ್ಬೇಕು ರೀ. ಮಿತಿ ಇರ್ಲಿಕ್ಕಂತಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಈಗ ಗುಳಿಗಿನೂ ನೋಡ್ರಿ, ಈಗ ಒಂದು ಗುಳಿಗೆ ತೊಗೊಳ್ಳೋ ಬದಲು 2 ಗುಳಿಗೆ ತೊಗೊಂಡ್ರೆ ನಾವು ಇಹಲೋಕ ತ್ಯಜಿಸ್ತೀವಿ. ಅದೇ ಒಂದು ಗುಳಿಗೆ ತೊಗೊಂಡ್ರೆ ನಾವು ಭೂಮಿ ಮೇಲೆ ಸ್ವರ್ಗವನ್ನು ಆನಂದಿಸ್ಬೋದು. ನೋಡಿರಿ ಹೆಂಗೆ ಒದ್ದಾಡ್ತಾವೆ ನೋಡ್ರಿ ಈ ಹುಡುಗಿ. ಅದು ಒಂದು ಅಡಿಕ್ಟ್ ಆಗಿದ್ದು ಒಂದು ಇದು ರೀ ಅದು. ಈ ಮಗು ನೋಡಿದ್ರೆ ಇವನಿಗೆ ಇದೊಂದು ಬೇರೆನ ಇದು ರೀ. ನೋಡಿರಿ ಹೆಂಗೆ ಮಾಡ್ತಾನೆ ನೋಡ್ರಿ ಅವ. ಇವೆಲ್ಲ ಮೊಬೈಲಿಗೆ ಅಡಿಕ್ಟ್ ಆದಂಥ ಮಕ್ಕಳು ಇದು. ಹೀಗಾಗಿ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾನು ಇದನ್ನು ತೋರ್ಸಾಕೊಂತೀನಿ ನೋಡಿರಿ. ದಯವಿಟ್ಟು ಮಕ್ಕಳಿಗೆ ತೋರಿಸ್ರಿ, ಪಾಲಕರು ನೋಡಿರಿ ಅಂಥೇಳಿ ನಂದೊಂದು ಕಳಕಳಿಯ ವಿನಂತಿ ರೀ. ಈ ಮೊಬೈಲಿನ ಸಲುವಾಗಿ ಸಂಬಂಧಗಳು ಸಹಿತ ಹಳಸಾಕೊಂತಾವ್ರಿ. ನೋಡಿರಿ, ಯಾವುದೋ ಒಂದು ಊರಿನೊಳಗೆ ಮೊಬೈಲ್ ಕೊಡಿಸಿಲ್ಲ ಅಂಥೇಳಿ ಡೈವರ್ಸ್ ಆಗ್ತಾವೆ. ಮೊಬೈಲ್ ಕೊಡಿಸಿಲ್ಲ ಅಂಥೇಳಿ ತಂದೆ ತಾಯಿಗೆ ಕೊಲೆ ಮಾಡ್ತಾರೆ. ಮೊಬೈಲ್ ಕೊಡಿಸಿಲ್ಲ ಅಂಥೇಳಿ ಮಕ್ಕಳು ಯಾವುದೇ ಒಂದು ಮಗು ಮೊನ್ನೆ ಸೂಸೈಡ್ ಮಾಡ್ಕೊಂಡಿತ್ತು. 1-2 ರೀ ಈ ಮೊಬೈಲಿನ ಕತೆ. ಹೀಗಾಗಿ ದಯವಿಟ್ಟು ಮೊಬೈಲ್ ಮಿತವಾಗಿ ಬಳಸ್ರಿ. ಮಕ್ಕಳಿಗೇನು ಕೊಡಿಸೋದಿತ್ತಂದ್ರೆ ಅದರಲ್ಲಿ ಅಭ್ಯಾಸ ಏನರ ಇತ್ತಂತಂದ್ರೆ ಒಂದು ಸಮಯ ಇಲ್ಲರಿ ಅದಕ್ಕೆ. ಶಾಲೆಯಲ್ಲಿ ಶಿಕ್ಷಕರೂ ಸಹಿತ ಏನಾದರೂ ಮೊಬೈಲ್ನಲ್ಲಿರುವಂಥ ವಿಷಯಗಳನ್ನು ತಾವೇ ಪ್ರೊಜೆಕ್ಟ್ರ್ ಹಾಕಿ ತೋರಿಸುವಂಥ ವ್ಯವಸ್ಥೆ ಆಗಬೇಕು. ಮನೆ ಕೆಲಸ ಕೊಡೋ ಮುಂದೆ ಅಲ್ಲೇ ಮೊಬೈಲ್ ನೋಡ್ಕೊಂಡು ಬರ್ಕೊಂಬರ್ರಿ ಅಂತ ಹೇಳುವಂಥ ವ್ಯವಸ್ಥೆ ಆಗಬಾರ್ದು. ಪ್ರತಿಯೊಂದು ಶಾಲೆಯಲ್ಲಿ ಪ್ರೊಜೆಕ್ಟ್ರ್ ಇದ್ದು ಅದರಲ್ಲಿ ಏನರ ವಿಷಯ ಇದ್ದು ಅಂತಂದ್ರೆ ಪ್ರೊಜೆಕ್ಟ್ರ್ ಮೂಲಕ ಮಕ್ಕಳಿಗೆ ತಿಳಿಸುವಂಥ ವಿಚಾರ ಆತಂದ್ರೆ ಅದು ಈ ಥರ ಅಡಿಕ್ಟ್ ಆಗೋದಿಲ್ಲ ರೀ. ಯಾಕಂತಂದ್ರೆ ನೀವು ಮಕ್ಕಳಿಗೆ ಅಭ್ಯಾಸವನ್ನು ಮೊಬೈಲಲ್ಲಿ ಹೇಳಿದ್ರಂದ್ರೆ ಆ ಅಭ್ಯಾಸ ನೋಡುವ ಬದಲಿ ಮಕ್ಕಳು ಮತ್ತಿನ್ನೇನೋ ಕಂಡ ತಕ್ಷಣ ಅಭ್ಯಾಸ ನೋಡೋದ್ರ ಜೊತೆಗೆ ಅದು ಬೇರೆನೂ ಕಲ್ಕೊತಾವು. ಆಮೇಲೆ ಅಲ್ಲಿ ಗೇಮ್ ಆಡ್ತಾವೆ. ಯಾಕಂದ್ರೆ ಅವ್ರ ಬೆರಳುಗಳು ಬೇರೆ ಕಡೆ ಆಡ್ತಾವೆ ರೀ. ಹೀಗಾಗಿ ಅವರು ಮೊಬೈಲಿಗೆ ಅಡಿಕ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ದಯವಿಟ್ಟು ಶಿಕ್ಷಕರಾದವರು ಪಾಲಕರಾದವರು ಎಚ್ಚೆತ್ಕೊಳ್ಬೇಕು, ಮಕ್ಕಳಿಗೆ ಮೊಬೈಲ್ ಕೊಡುವಂಥ ಮೊದಲು ಅಂಥೇಳಿ ನಂದೊಂದು ವಿನಂತಿ ರೀ.